ಅಭಯ ಚಂದ್ರ ಅಣ್ಣ ಅಯ್ಯೋ ಸಾಕಾಗ್ಬಿಟ್ಟದಲ್ಲಿ ನಮ್ಮ ಅಮ್ಮನ ನಂಗೆ ಒಳ್ಳೆ ಹೊಟ್ಟೆ ಇಷ್ಟದಪ್ಪ. ಈಗ ಎಲ್ಗೂ ಹೋಗ್ಬೇಕಿಲ್ಲ ಅಣ್ಣ? ಎಲ್ಲ ಚೆನ್ನಾಗಿರೋ ಕಣ್ ನಿಲ್ಸಪ್ಪ. ಅಣ್ಣ ನನ್ನ ಸ್ನೇಹಿತರದೊಂದು ಫಿಶ್ಲ್ಯಾಂಡ್ ಡಾಬಾ ಐತೆ, ಹೋಗೋಣ? ಏನ ಚೆನ್ನಾಗಿರ್ಬೇಕು, ನಂಗೆ ನಾಟಿ ಸ್ಟೈಲ್ ಆಗಿರ್ಬೇಕು ಅಷ್ಟೇಪ್ಪ. ಹೌದಾ? उसका पता दे जरा मुझको बता दे मैं उससे मिलूंगा एक बार मिला दे यार. ಚೆನ್ನಾಗಿದ್ದೀರಾ ಮುಂದೆ? ಹಾ ಚೆನ್ನಾಗಿದೆ. ಈ ಡಾಬಾಕ್ಕೆಲ್ಲ ಮಾಲೀಕರು ಇವ್ರೆ. ಈಗ ನಿಮ್ಗೆ ಏನಾದ್ರು ಫಿಶ್ ಡೌಟ್ ಇತ್ತು ಅಂದ್ರೆ ಯಾವ ಫಿಶ್ ಏನು ಅಂತ ಇವ್ರು ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀರ. ತೋರಿಸ್ತೀನಿ ಮಂಜಣ್ಣ, ಇದು ಸ್ಕ್ವಿಡ್. ಇದು ಪಾಂಪ್ಲೆಟ್. ಸ್ಕ್ವಿಡ್ ಅಂದ್ರೆ ಅದೇನೋ ಹುಳುಗಳ ತರ ಇರ್ತದೆ? ಅಲ್ಲ ಅಣ್ಣ, ಹುಳುಗಳಲ್ಲ ಅಣ್ಣ, ಇದು ಮಾಮೂಲಿ ಪರೆ ತರ ಇರ್ತವೆ. ಇದು ಸ್ಕ್ವಿಡ್ ಅಂದ್ರೆ. ಇದು ಪಾಂಪ್ಲೆಟ್. ಇದು ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. ಇದು ರಾಣಿ. ರೆಡ್ ಅದಕ್ಕೆ ರಾಣಿ ಅಂತ. ರೆಡ್ ಮೀನ್ ಇದು, ಫುಲ್ ರೆಡ್. ಇದು ಕೊಡವಾಯಿ. ಇವೆಲ್ಲ ನಮ್ಮೂರ್ ಕೆರೆಗ್ಲಾಗ ಸಿಕ್ಕಲ್ಲ? ಇಲ್ಲ ಅಣ್ಣ, ಎಲ್ಲ ಇವು ಸಮುದ್ರದ ಇವ. ನಾವು ನೋಡ, ಇವು ಮತ್ತಿ ಆಯುರ್ವೇದಿಕ್ ಫಿಶ್ ಅಂದ್ರೆ ಅಣ್ಣ. ಇದು ಮತ್ತಿಗೆ ಇದ್ರಲ್ಲೇ ಆಯುರ್ವೇದಿಕ್ ಫಿಶ್ ಅಂತ ಕರೀತಾರೆ. ನಮ್ಮ ವಿಜ್ಞಾನದಲ್ಲಿ ಆಯುರ್ವೇದಿಕ್ ಫಿಶ್ ಅಂದ್ರೆ ಮತ್ತಿ ಅಂತ. ಮತ್ತಿ ಇದು ನೋಡ, ಇದು ಇಂಡಿಯನ್ ಸಾಲಿಮಾನ್. ಇದು ಈ ಬಾಣ್ತಿದ್ರಿಗೆಲ್ಲ ತಿನ್ಸಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಆತರ ಇಂಡಿಯನ್ ಸಾಲಿಮಾನ್ ಇದು. ಏನಪ್ಪ ನಿನ್ನ ಹತ್ರ ಇಷ್ಟು ಮೀನುಗಳವ? ತರಾವರಿ ಮೀನುಗಳು ಮಡಗಿದ್ಯಾ? ಇದು ನೋಡ, ಬೆಕ್ಕಿ. ಬೆಕ್ಕಿ ಅಂತ. ಬೆಕ್ಕಿ ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೇದು ನೋಡ. ಗೂಗಲ್ ಅಲ್ಲೇ ಹಾಕ್ಬಿಟ್ಟವ್ರೆ, ಬೆಕ್ಕಿ ಅಂದ್ರೆ ಕ್ಯಾನ್ಸರ್ ತುಂಬಾ ಒಳ್ಳೇದು ಅಂತ. ಡೈಲಿ 2 ಪೀಸ್ ಮೀನ್ ತಿನ್ಬಿಟ್ರೆ ಇದು ಕ್ಯಾನ್ಸರ್ ಹೊರಟೋಗ್ಬಿಡುತ್ತಂತನ. ಇದೆಲ್ಲ ಇವೆಲ್ಲ ಅಂಜಲ್ ಸ್ಲೈಸ್ ಅಣ್ಣ. ಇವು ಅಂಜಲ್ ಅಂತೀವಲ್ಲ, ಸುರುಮಿ ಅಂತೀವಿ. ಅಂಜಲ್ ಅಂತ, ಅಂಜಲ್ ಸ್ಲೈಸ್ ಇವು. ತಿನ್ನೋಣ ಬಾಂಗಡ ಅಂತ ಇವೆ ನೋಡಿ. ಇದು ನೋಡೋಣ ಸಿಲ್ವರ್. ಬಾಳೆ ಮೀನುಗಳು. ಬಾಳೆ ಮೀನಲ್ಲ ನಾವು, ಸಿಲ್ವರ್ ಮೀನ್. ಇವು ವೈಟ್ ಮೀನ್ ತರ. ಸಿಲ್ವರ್ ಅಂದ್ರೆ ಸಿಲ್ವರ್ ರವ ಹಾಕ್ಬಿಟ್ಟು ಕೊಟ್ರೆ ನೋಡ ಹಂಗಿರುತ್ತೆ ಇದು. ತುಂಬಾ ಏನಪ್ಪ 8 ರೂಪಾಯಿಗಳು? ಅಣ್ಣ 8 ರೂಪಾಯಿ ಅಣ್ಣ ಇವು. ನಮ್ ಕೆರೆಗೆ ಸಣ್ಣವ್ ಇರ್ತಾವ. ಇವು ಸಮುದ್ರದವು ಇವು. ದಪ್ಪ ಹೋಗ್ರು. ಇದು ನೋಡ, ಇದೆಲ್ಲ ಹೆಂಗಿರುತ್ತೆ ನೋಡ. ಇದು ತೆಗಿದು ತೋರಿಸ್ತೀನಿ ನೋಡ ಒಂದ್ ಹೆಂಗಿರುತ್ತೆ ಅಂತ. ಸೇಮ್ ಇವಾಗ ಇದ್ರಲ್ಲಿ ಇದಿರುತ್ತಲ್ಲ ಅಣ್ಣ, ಯಾವ್ದು ಬಟ್ರು ಇರುತ್ತಲ್ಲ, ಬೆಣ್ಣೆ. ಸೇಮ್ ಅದೇ ತರ ಬರುತ್ತೆ ನೋಡಿ. ಚೆನ್ನಾಗೈತೆ. ಇವೆಲ್ಲ ಒಂದು ಪ್ಲೇಟ್ ಕಳ್ಸೋ. ಕಳಿಸ್ತೀನಿ ಅಣ್ಣ. ಇದೇ ಪ್ರಾನ್ಸ್ ಅಣ್ಣ. ನಾನು ಹೇಳಿದ್ದೀವಿ ಹುಳುಗಳು ಅಂತ. ಹುಳುಗಳಲ್ಲ ಇವು, ಪ್ರಾನ್ಸ್. ಅವನ ಕೆಲವು ಹುಳುಗಳ ತರ ತಿಳ್ಕೊಂಡ್ಬಿಡ್ತಾರೆ. ಚೆನ್ನಾಗಿತ್ತು, ಮುಳ್ಳುಗಳೇ ಇರಲ್ಲ. ಇರಲ್ಲ ಅಣ್ಣ, ಏನಿರಲ್ಲ, ಮುಳ್ಳೇ ಇರಲ್ಲ ಅಣ್ಣ. ಇದು ಕಳ್ಸೋಯ್ತು ಅಂತ ಕಳಿಸ್ತೀನಿ. ಆಯ್ತಣ್ಣ. ಹೊಟ್ಟೆ ಇಷ್ಟ ನಡಿ ಚಂದ್ರ ನೀನು. ಕಳಿಸ್ತೀನಿ. ಆಯ್ತಣ್ಣ. ಇದೇನೋ ಅಣ್ಣ ಸೋಪು. ಎಷ್ಟು ತುಂಬಾ ಮಾಡ್ತೀವಣ್ಣ ಇದ್ರ ಪಾತ್ರೆ ತುಂಬಾ. ಕಳ್ಸಪ್ಪ ಇದೊಂದು. ನಾವು ಡಾಕ್ಟರ್ ಹತ್ರ ಹೋಗಿದ್ದೀವಿ. ಡಾಕ್ಟರ್ ನಮ್ಮ ಹತ್ರ ಬರ್ತಾರೆ ಸೋಪ್ ಕುಡಿಗೋಸ್ಕರನೇ. ಇವತ್ತು ಇದನ್ನೇ ನಾವು ಟ್ರೈ ಮಾಡೋಣ. ಕಳ್ಸಪ್ಪ ಇದೊಂದು. ಆಯ್ತಣ್ಣ. ನಮಸ್ತೆ ಮಂಜಣ್ಣ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಗೂ ಕೋಲಾರಕ್ಕೆ ಫೇಮಸ್ ಆಗಿರುವಂತ ಕಾಮಿಡಿ ಮಂಜಣ್ಣ ಅವ್ರು ಬಂದಿದ್ದಾರೆ. ಇದು ಹೋಟ್ಲು ನಮ್ಮ ಟೇಸ್ಟ್ ಬಗ್ಗೆ ವಿಚಾರಣೆ ಮಾಡಿ. ಹೇಗಿದೆ ಮಂಜಣ್ಣ? ಹೇಗೆ ಅನಿಸ್ತು ಟೇಸ್ಟ್ ಎಲ್ಲ ನಿಮ್ಗೆ? ಅಣ್ಣ ಎಲ್ಲ ಸಖತ್ತಾಗದೆ. ನಮ್ಮ ಅಪ್ಪ ನಮ್ಮ ಚಂದ್ರನ್ ಕರ್ಕೊಂಡ್ ಬಂದಿದ್ದು ಅಣ್ಣ. ಸುಮಾರು ಸಾರಿ ಹೇಳ್ತಾ ಇದ್ನು, ಮಾಡ ಊಟಕ್ಕೆ ಹೋಗೋಣ ಅಂತ. ಬೇಕಾಗಿರೋರೆ ಬಂದೆ. ನಿಜವಾಗ್ಲು ಎಲ್ಲಾನು ಸಾಕಾದಣ್ಣ. ಇಲ್ಲಿ ನೋಡೋಣ, ಫಿಶ್ ಅಷ್ಟೇ ಒಲೆ ಚೆನ್ನಾಗತ್ತೆ. ಏನು ಫಿಶ್ ಅಲ್ಲೇ ಒಂದು 50-60 ಐಟಮ್ಸ್ ಇದೆ ಅಣ್ಣ. ನಾನು ನಿಜವಾಗ್ಲು ನಾನು ನೋಡಿರ್ಲಿಲ್ಲಪ್ಪ. ಮೊದ್ಲೊಂದ್ ಸಾರಿ ಎಲ್ಲ ಬಂದಿದ್ದೆ ಅಣ್ಣ. ಈ ಐಟಮ್ಸ್ ಎಲ್ಲ ಟ್ರೈ ಮಾಡಿ ನೋಡಿ. ಏಡಿಕಾಯಿ ಇದು ಅಷ್ಟೇ ಸಾಕಾಗತ್ತೆ. ನಮ್ ಕಡೆ ಇದನ್ನ ಎಂಡ್ರಕಾಯಿ ಅಂತೀವಿ ನಾವು. ಹೌದಣ್ಣ. ಎಂಡ್ರಕಾಯಿ. ಎಂಡ್ರಕಾಯಿ ಇದು ಸೂಪು. ಸೂಪ್ ಅಣ್ಣ. ಹೌದು, ಚೆನ್ನಾಗೈತೆ. ಎಲ್ಲಾನು ಸಾಕಾಗೈತೆ. ಇನ್ನು ಬೋಟಿ ಬೇರೆ ಕೊಟ್ಟಿದ್ರು, ಅದು ಅಷ್ಟೇ. ಅದು ಅಲ್ಟಿಮೇಟ್. ಎಲ್ಲ ಸಾಕಾಗತ್ತೆ ಚಂದ್ರ. ಸೂಪರ್. ಊಟ ಮಾತ್ರ ಬಹಳ ಚೆನ್ನಾಗೈತೆ. ಥ್ಯಾಂಕ್ಸ್ ಅಣ್ಣ. ಅದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ನಿಮ್ಮ ಗೊತ್ತಿರೋರಿಗೆಲ್ಲ ಸ್ವಲ್ಪ ಇದ್ ಮಾಡ್ರಣ ಈ ಟೇಸ್ಟ್ ಬಗ್ಗೆ. ರುಚಿಗಳು ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹೇಳೋದೇನಣ್ಣ, ಅದೇನಾ ಬಂದೇ ಬರ್ತಾರ. ಆಯ್ತು. ಥ್ಯಾಂಕ್ಸ್.